ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಗೊತ್ತಾ ಇರಬಹುದು, ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಇನ್ನೇನು ಮುಂದಿನ ವಾರ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಬೆಟ್ಟಿಂಗ್ ಓಡ್ಸ್ ಕೂಡ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬಹುದು. ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ ಡಬ್ಲ್ಯೂ ಅವರು ಇಲ್ಲಿವರೆಗೂ 4 ಮ್ಯಾಚಸ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಆ 4 ಮ್ಯಾಚ್ ನ ಬೆಟ್ಟಿಂಗ್ ಓಡ್ಸ್ ಕೂಡ ರಿಲೀಸ್ ಆಗಿದೆ. ಮೊದಲನೇದಾಗಿ ಡೇಮಿಯನ್ ಪ್ರೀಸ್ಟ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ ಈ ಒಂದು ಮ್ಯಾಚ್ ನ ಗೆಲ್ಲೋದಕ್ಕೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರಿಗೆ -900 ಆಡ್ಸ್ ಇದ್ರೆ, ನಮ್ಮ ಫಿನ್ ಬ್ಯಾಲರ್ ಅವರಿಗೆ +500 ಆಡ್ಸ್ ಇದೆ. ಇದಾದ್ಮೇಲೆ ನಮಗೆ ಲಿವ್ ಮಾರ್ಗನ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೂ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಈ ಒಂದು ಮ್ಯಾಚ್ ಅಲ್ಲಿ ಗೆದ್ದು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ. ನಮ್ಮ ಲಿವ್ ಮಾರ್ಗನ್ ಅವರಿಗೆ -250 ಆಡ್ಸ್ ಇದ್ರೆ, ನಮ್ಮ ರಿಯಾ ರಿಪ್ಲಿ ಅವರಿಗೆ +170 ಆಡ್ಸ್ ಇದೆ. ಆಡ್ಸ್ ನ ಅಂತರ ಏನು ಅಷ್ಟಿಲ್ಲದೆ ಇರೋ ಕಾರಣ ಬೆಟ್ಟಿಂಗ್ ಆಡ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಬದಲಾಗಬಹುದು. ಇದಾದ್ಮೇಲೆ ನಮಗೆ ಸಿಎಂ ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಹೆಲ್ ಇನ್ ಎ ಸೆಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. -1000 ಆಡ್ಸ್ ಮುಖಾಂತರ ಈ ಒಂದು ಮ್ಯಾಚ್ ನ ಗೆಲ್ಲೋದಕ್ಕೆ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು +550 ಆಡ್ಸ್ ಮುಖಾಂತರ ಈ ಒಂದು ಮ್ಯಾಚ್ ನ ಸೋಲ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಇದಾದ್ಮೇಲೆ ನಮಗೆ ಕೋಡಿ ರೋಡ್ಸ್ ಅಂಡ್ ರೋಮನ್ ರೈನ್ಸ್ ವರ್ಸಸ್ ದ ಬ್ಲಡ್ ಲೈನ್ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. -2000 ಆಡ್ಸ್ ನ ಪಡ್ಕೊಂಡು. ಅಂಡ್ ಬ್ಲಡ್ ಲೈನ್ +700 ಆಡ್ಸ್ ಮುಖಾಂತರ ಅಂಡರ್ ಡಾಗ್ ಆಗಿದೆ ಈ ಒಂದು ಮ್ಯಾಚ್ ಅಲ್ಲಿ ಸೋಲೋದಕ್ಕೆ. ಇದಾದ್ಮೇಲೆ ಇನ್ನೂ ಕೂಡ ಕನ್ಫರ್ಮ್ ಆಗದಿರ್ತಕ್ಕಂತಹ ಮ್ಯಾಚ್ ಇದೆಯಲ್ಲ, ನಮ್ಮ ಗಂತರ್ ಹಾಗೆ ಸ್ಯಾಮಿ ಝೈನ್ ಅವರ ಮ್ಯಾಚ್, ಈ ಒಂದು ಮ್ಯಾಚ್ ನ ಬೆಟ್ಟಿಂಗ್ ಓಡ್ಸ್ ಕೂಡ ರಿಲೀಸ್ ಆಗಿದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರಂತೂ ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. -10,000 ಆಡ್ಸ್ ಮುಖಾಂತರ ಇವರು ಈ ಒಂದು ಮ್ಯಾಚ್ ಏನಾದ್ರೂ ಫಿಕ್ಸ್ ಆದ್ರೆ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಸೊ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ಯಾವ್ಯಾವ ಮ್ಯಾಚ್ ಅಲ್ಲಿ ಯಾರ್ಯಾರು ಗೆಲ್ತಾರೆ ಅಂತ ನಾನು ಇವಾಗ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಬೇಗ ನನ್ನ ಬ್ಯಾಡ್ ಬ್ಲಡ್ ಪ್ರೆಡಿಕ್ಷನ್ ವಿಡಿಯೋ ಕೂಡ ನಿಮ್ಮೆಲ್ಲರ ಮುಂದೆ ಬರುತ್ತೆ. ನಿಮ್ಮ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ಯಾರ್ಯಾರು ಗೆಲ್ತಾರೆ, ನೀವು ಯಾವ ಮ್ಯಾಚ್ ಗೆ ಸಖತ್ತು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೆವಿನ್ ಓಯನ್ಸ್ ಅವರ ಬಗ್ಗೆ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಕೆವಿನ್ ಓಯನ್ಸ್ ಅವರ ಕಾಂಟ್ರಾಕ್ಟ್ ಡಬ್ಲ್ಯೂ ಕಂಪನಿ ಜೊತೆ ಇನ್ನೇನು ಎಕ್ಸ್ಪೈರ್ ಆಗ್ತಾ ಇದೆ ಅಂತೆ. ಅಂಡ್ ಡಬ್ಲ್ಯೂ ಅವರು ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಹೊಸ ಕಾಂಟ್ರಾಕ್ಟ್ ನ ಆಫರ್ ಮಾಡಿದ್ರು ಕೂಡ ನಮ್ಮ ಕೆವಿನ್ ಓಯನ್ಸ್ ಅವರು ಆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿಲ್ವಂತೆ. ಐ ಥಿಂಕ್ ನಮ್ಮ ಕೆವಿನ್ ಓಯನ್ಸ್ ಅವರು ತುಂಬಾ ದೊಡ್ಡ ಬೇಡಿಕೆನ ಇಟ್ಟಿರಬೇಕು. ಅದನ್ನೆಲ್ಲದನ್ನು ಕೂಡ ಈಡೇರಿಸುತ್ತೆ 100% ಡಬ್ಲ್ಯೂ ಅವರು. ಈ ಕಡೆ ನಮ್ಮ AEW ಕಂಪನಿ ಅವರು ಕೂಡ ಕೆವಿನ್ ಓಯನ್ಸ್ ಅವ್ರನ್ನ ತನ್ನ ಕಂಪನಿಗೆ ಕರ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದಾರೆ. ಬಟ್ 100% ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಡಬ್ಲ್ಯೂ ಅವರಂತೂ ನಮ್ಮ ಕೆವಿನ್ ಓಯನ್ಸ್ ಅವ್ರನ್ನ ಬಿಟ್ ಕೊಡೋದಕ್ಕೆ ಆಗೋದೇ ಇಲ್ಲ. ಅವ್ರು 100% ಸೈನ್ ಮಾಡಿಸ್ಕೊಂಡೇ ಮಾಡ್ಕೋತಾರೆ. ಸೊ ನಮ್ಮ ಕೆವಿನ್ ಓಯನ್ಸ್ ಅವರ ಡಿಮ್ಯಾಂಡ್ಸ್ ಏನಿದೆ ಅದನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಏನಾದ್ರು ಕೇಳಿ ಅವ್ರಿಗೆ ಒಂದು ಹೊಸ ಕಾಂಟ್ರಾಕ್ಟ್ ನ ಆಫರ್ ಮಾಡಬಹುದು. ಯಾವ ರೀತಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಎಂಡಿಂಗ್ ಅಲ್ಲಿ ತನ್ನ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡ್ರು, ಅದೇ ರೀತಿ ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ ಎಂಡಿಂಗ್ ಅಲ್ಲಿ ತನ್ನ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೋತಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಿಮ್ಮಿ ಊಸೋ ಅವರ ಬಗ್ಗೆ. ಡಬ್ಲ್ಯೂ ಅವರು ಒಂದಂತೂ ಕ್ಲಿಯರ್ ಆಗಿ ಹೇಳಿದ್ದಾರೆ, ಜಿಮ್ಮಿ ಊಸೋ ಅವರು ರೋಮನ್ ರೈನ್ಸ್ ಅವರ ಜೊತೆಗೆ ಇದ್ದಾರೆ, ಬಂದ್ರೆ ಅವರು ರೋಮನ್ ರೈನ್ಸ್ ಅವರ ಜೊತೆಗೇನೆ ಬರ್ತಾರೆ ಅಂತ. ಯಾಕಂದ್ರೆ ನಮಗೆ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಸಿನಿಮ್ಯಾಟಿಕ್ ವಿಡಿಯೋ ಪ್ಯಾಕೇಜ್ ನೋಡೋದಕ್ಕೆ ಸಿಕ್ತಲ್ಲ, ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಕ್ಲಿಯರ್ ಆಗಿ ಜಿಮ್ಮಿ ಊಸೋ ಅವರ ನೇಮ್ ನ ಮೆನ್ಷನ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಏನ್ ಹೇಳ್ತಾರೆ, ಸೋಲೋ ಸಿಕೋವ್ ಅವರ ಬ್ಲಡ್ ಲೈನ್ ನನ್ನ ಜಿಮ್ಮಿ ಊಸೋನ ನನ್ನಿಂದ ಕಿತ್ಕೊಂಡ್ರು, ನನ್ನ ಪಾಲ್ ಹೀಮೆನ್ ನ ನನ್ನಿಂದ ಕಿತ್ಕೊಂಡ್ರು, ನನ್ನ ಹೂಲಾ ಫಾಲಾನ ನನ್ನಿಂದ ಕಿತ್ಕೊಂಡ್ರು ಅಂತ ರೋಮನ್ ರೈನ್ಸ್ ಅವರು ಇಲ್ಲಿ ಜಿಮ್ಮಿ ಊಸೋ ಅವರ ನೇಮ್ ನ ಮೆನ್ಷನ್ ಮಾಡ್ತಾರೆ. ಆಫ್ ಕೋರ್ಸ್ ರಸಲ್ ಮೇನಿಯಾ ತನಕ ನಮ್ಮ ಜಿಮ್ಮಿ ಊಸೋ ಅವರು ರೋಮನ್ ರೈನ್ಸ್ ಅವರ ಜೊತೆಗೇನೆ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು. ಆಫ್ ಕೋರ್ಸ್ ಮೊದಲು ಜಿಮ್ಮಿ ಊಸೋ ಅವರೇ ರೋಮನ್ ರೈನ್ಸ್ ಅವರ ಮೇಲೆ ಟರ್ನ್ ಆದ್ರೂ ಕೂಡ ಅದಾದ್ಮೇಲೆ ಅವರು ರೋಮನ್ ರೈನ್ಸ್ ಅವರ ಜೊತೆ ಮತ್ತೆ ಜಾಯ್ನ್ ಆಗ್ತಾರೆ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಜೇ ಊಸೋ ಅವ್ರಿಗೂ ಕೂಡ ಸೆಕೆಂಡ್ ಚಾನ್ಸ್ ಕೊಟ್ಟರು, ಜೇ ಊಸೋ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಜಿಮ್ಮಿ ಊಸೋ ಅವರಿಗೆ ಸೆಕೆಂಡ್ ಚಾನ್ಸ್ ನ ಕೊಟ್ಟರು, ಜಿಮ್ಮಿ ಊಸೋ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ರೋಮನ್ ರೈನ್ಸ್ ಅವರ ಜೊತೆನೆ ಅಲೈನ್ ಆದ್ರು ಅಂತಾನೆ ಹೇಳ್ಬಹುದು. ಅಂಡ್ ಈಗ ರೋಮನ್ ರೈನ್ಸ್ ಅವರ ಪರವಾಗಿ ಜಿಮ್ಮಿ ಊಸೋ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅದಕ್ಕೋಸ್ಕರ ನಮ್ಮ ರೋಮನ್ ರೈನ್ಸ್ ಅವರು ಜೇ ಊಸೋ ಅವರ ನೇಮ್ ನ ತಗೊಳ್ಳಿಲ್ಲ, ಸ್ಯಾಮಿ ಝೈನ್ ಅವರ ನೇಮ್ ನ ತಗೊಳ್ಳಿಲ್ಲ, ಬರೀ ಜಿಮ್ಮಿ ಊಸೋ ಅವರ ನೇಮ್ ನ ತಗೋತಾರೆ. ಸೊ ನಮ್ಮ ಜಿಮ್ಮಿ ಊಸೋ ಅವರು ಆದಷ್ಟು ಬೇಗ ರಿಟರ್ನ್ ಆಗ್ತಾರೆ. ರಿಟರ್ನ್ ಆಗಿ ಅವರು ರೋಮನ್ ರೈನ್ಸ್ ಅವರ ಜೊತೆಗೇನೆ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇನ್ನ ರೀಸೆಂಟ್ ಆಗಿ ನಮ್ಮ ಜಿಮ್ಮಿ ಊಸೋ ಅವರ ಫಾದರ್ ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ನಮಗೆ ಅವಾಗ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಬಟ್ ಈಗ ಅದ್ರ ಬಗ್ಗೆ ಯಾವುದೇ ರೀತಿಯ ನ್ಯೂಸ್ ಇಲ್ಲ. ಸೊ ನಮ್ಮ ರಿಕೇಶಿ ಅವರಿಗೆ ಏನೋ ಒಂದು ಆಗಿರಬಹುದು, ಅದಕ್ಕೋಸ್ಕರ ಅವರು ಆ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಬ್ಯಾಡ್ ಬ್ಲಡ್ ಆದ್ಮೇಲೆ ನಮಗೆ ಜಿಮ್ಮಿ ಊಸೋ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಅಲ್ಲಿಂದ ನಮ್ಮ ರೋಮನ್ ರೈನ್ಸ್ ಅವರು ವಾರ್ ಗೇಮ್ ಗೆ ತಯಾರಿ
ಎಂಕ್ವೈರಿ ಮಾಡೋದಕ್ಕೋಸ್ಕರ ಜೇ ಊಸೋ, ಜಿಮ್ಮಿ ಊಸೋ, ಸ್ಯಾಮಿ ಝೈನ್ ಇವ್ರನ್ನೆಲ್ಲರನ್ನು ಕೂಡ ತನ್ನ ಜೊತೆ ಕರ್ಕೊಳ್ಳೋದಕ್ಕೆ ಒಂದು ಡಿಫರೆಂಟ್ ಸ್ಟೋರಿ ಆಂಗಲ್ ನ ಡಬ್ಲ್ಯೂ ಅವರು ತಗೊಂಡು ಬರ್ಬೋದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.